ಸ್ನೇಹಿತರೆ, ಜೀವನದಲ್ಲಿ ನಾವು ಹಣ, ಆಸ್ತಿ, ಅಧಿಕಾರ, ಸಂಬಂಧಗಳು ಇವೆಲ್ಲವನ್ನೂ ಸಂಪಾದಿಸಲು ದಿನರಾತ್ರಿ ಶ್ರಮಿಸುತ್ತೇವೆ. ಆದರೆ ಒಂದು ಸತ್ಯವನ್ನು ಯಾರೂ ಬದಲಾಯಿಸಲು ಸಾಧ್ಯವಿಲ್ಲ. ಒಂದು ದಿನ ಈ ದೇಹವನ್ನು ಬಿಟ್ಟು ಹೋಗಲೇಬೇಕು. ಸಾಯುವ ಕ್ಷಣದಲ್ಲಿ ನಮ್ಮ ಜೊತೆ ಬರುವುದು ಸಂಪತ್ತು ಅಲ್ಲ, ನಮ್ಮ ಹುದ್ದೆಯಲ್ಲ, ನಮ್ಮ ದೇಹವೂ ಅಲ್ಲ. ನಮ್ಮ ಜೊತೆ ಬರುವುದು ನಮ್ಮ ಕರ್ಮ ಮತ್ತು ನಮ್ಮ ಮನಸ್ಸಿನ ಸ್ಥಿತಿ ಮಾತ್ರ. ಜೀವನದ ಕೊನೆಯ ಕ್ಷಣದಲ್ಲಿ ದೇವರ ಸ್ಮರಣೆ, ಪ್ರೀತಿ, ಕರುಣೆ ಮತ್ತು ಶಾಂತಿಯ ಭಾವ ಮನಸ್ಸಿನಲ್ಲಿದ್ದರೆ ಅದೇ ಮೋಕ್ಷದ ದಾರಿಯಾಗುತ್ತದೆ. ಆದರೆ ಕೊನೆಯ ಕ್ಷಣದಲ್ಲಿ ದೇವರನ್ನು ನೆನಪಿಸಿಕೊಳ್ಳುವುದು ಸುಲಭವಲ್ಲ. ಅದಕ್ಕಾಗಿ ಬದುಕಿರುವ ಪ್ರತಿದಿನವೂ ಒಳ್ಳೆಯ ಆಲೋಚನೆ, ಸತ್ಯ, ಧರ್ಮ ಮತ್ತು ಸೇವೆಯ ಮಾರ್ಗದಲ್ಲಿ ನಡೆಯಬೇಕು. ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಅವಕಾಶ ಸಿಕ್ಕಿದೆ, ಈ ಜನ್ಮ. ಈ ಅವಕಾಶವನ್ನು ಕೋಪ, ಅಹಂಕಾರ, ದ್ವೇಷ ಮತ್ತು ಲೋಭದಲ್ಲಿ ವ್ಯರ್ಥ ಮಾಡಬೇಡಿ. ಕ್ಷಮಿಸಿ, ಪ್ರೀತಿಸಿ, ಸಹಾಯ ಮಾಡಿ ಮತ್ತು ಪ್ರತಿದಿನ ದೇವರನ್ನು ಸ್ಮರಿಸಿ. ಏಕೆಂದರೆ ನಾವು ಪ್ರತಿದಿನ ಹೇಗೆ ಬದುಕುತ್ತೇವೆಯೋ ಕೊನೆಯ ಕ್ಷಣವೂ ಹಾಗೆಯೇ ಇರುತ್ತದೆ. ಮೋಕ್ಷ ಎನ್ನುವುದು ಸಾಯುವ ನಂತರ ಸಿಗುವ ಅದ್ಭುತವಲ್ಲ. ಅದು ಬದುಕಿರುವಾಗಲೇ ಮನಸ್ಸಿನ ಶಾಂತಿ, ಆತ್ಮಜ್ಞಾನ ಮತ್ತು ದೇವರ ಮೇಲಿನ ಸಂಪೂರ್ಣ ವಿಶ್ವಾಸದಿಂದ ಆರಂಭವಾಗುವ ಪಯಣ. ಆದ್ದರಿಂದ ಇಂದಿನಿಂದಲೇ ಒಂದು ಸಂಕಲ್ಪ ಮಾಡಿ. ಪ್ರತಿದಿನ ಒಳ್ಳೆಯ ಕೆಲಸ ಮಾಡಿ. ಯಾರ ಮನಸ್ಸನ್ನೂ ನೋಯಿಸಬೇಡಿ. ನಿಮ್ಮ ಕರ್ಮವನ್ನು ಶುದ್ಧವಾಗಿಡಿ ಮತ್ತು ದೇವರ ನಾಮವನ್ನು ಸದಾ ಜಪಿಸಿ. ನೆನಪಿರಲಿ, ಸಾಯುವ ಕ್ಷಣದಲ್ಲಿ ನಿಮ್ಮ ಜೀವನದ ಸಂಪೂರ್ಣ ಚಿತ್ರ ನಿಮ್ಮ ಕಣ್ಮುಂದೆ ಮೂಡಬಹುದು. ಆ ಕ್ಷಣದಲ್ಲಿ ಭಯವಲ್ಲ, ಪಶ್ಚಾತ್ತಾಪವಲ್ಲ, ದೇವರ ಮೇಲಿನ ಪ್ರೀತಿ ಮತ್ತು ಶಾಂತಿ ಮಾತ್ರ ಇರಲಿ. ಅದುವೇ ನಿಜವಾದ ವಿಜಯ. ಅದುವೇ ಮೋಕ್ಷದ ರಹಸ್ಯ.